ಹಾಯ್ ಆಲ್, ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೆಸರು ಕಾಳು, ಕಾಬಲ್ ಚೆನ್ನ ಮತ್ತೆ ಕಿಡ್ನಿ ಬೀನ್ಸ್ ಇದು ಮೂರನ್ನೂ ರಾತ್ರಿ ನೆನೆಯಕ್ಕೆ ಹಾಕಿದ್ದೆ. ಅದನ್ನ 2 ವಿಶಲ್ ಹಾಕ್ತಾ ಇದ್ದೀನಿ. ನೀರು ಹಾಕೊಂಡು ಬೇಯಿಸ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಇದನ್ನ ಒಂದ್ ಸೈಡಿಗೆ ತೆಗೆದಿಟ್ಕೊಂಡು ನಾನು ತೆಂಗಿನ ಎಣ್ಣೆನ ಸ್ವಲ್ಪ ತಕೊಳ್ತಾ ಇದ್ದೀನಿ. ಸಾಸಿವೆ ಹಾಕೊಳ್ಳಿ, ಸ್ವಲ್ಪ ಹಸಿಮೆಣಸು ಮತ್ತೆ ಈರುಳ್ಳಿ, ಇದು ಇಷ್ಟು ಹಾಕಿ ಚೆನ್ನಾಗಿ ಒಂದು ಒಗ್ಗರಣೆ ಕೊಡಬೇಕು. ಇದು ನಮಗೆ ತುಂಬಾ ಒಳ್ಳೇದು. ಸೊ ವೆಯ್ಟ್ ಲಾಸ್ ಅಲ್ಲಿ ಈ ತರ ತಗೊಳ್ಳೋದ್ರಿಂದ ನಮ್ಗೆ ವೆಯ್ಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ. ಸೊ ನಾನು ಇವಾಗ ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ನಾವು ಹೆಲ್ದಿಯಾಗಿ ತಿಂದು ವೆಯ್ಟ್ ಲಾಸ್ ಮಾಡಿರೋದನ್ನ ಮೇಂಟೈನ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ನಾನು ನಿಮ್ಗೆ ಮುಂಚೆನೆ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಎಕ್ಸಾಮ್ಸ್ ನಡೀತಾ ಇದೆ ಅಂತ, ಅದರಿಂದಾಗಿ ನನ್ನ ಮಧ್ಯದಲ್ಲಿ ವಿಡಿಯೋಸ್ ಏನು ಹಾಕಕ್ಕಾಗಿಲ್ಲ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಅದು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಇದು ಪ್ಲೇನ್, ಇದಕ್ಕಿನ್ನೇನು ಯೂಸ್ ಮಾಡಲ್ಲ, ಇದು ಆಲ್ರೆಡಿ ಬೆಂದಿರೋದು. ಅದ್ಮೇಲೆ ನಾನು ನೀಟಾಗಿ ತುಂಬಾ ಬೇಯಿಸ್ಕೊಂಡಿಲ್ಲ, ಸ್ವಲ್ಪ ನೀಟಾಗಿ 2 ವಿಷಲ್ ಹಾಕೊಂಡಿದ್ದೀನಿ. ಸೊ ಇದನ್ನ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ ಎಲ್ಲವೂ ಕೂಡ. ಇದನ್ನ ನೀವು ಮಕ್ಕಳಿಗೆ ಮಾಡ್ಕೊಡ್ಬೋದು, ನೀವು ಕೂಡ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಈ ತರ ಹೆಲ್ದಿಯಾಗಿ ತಿನ್ನೋದ್ರಿಂದ ನಮ್ಗೆ ಇದರಲ್ಲಿ ಕ್ಯಾಲರಿ ಎಲ್ಲ ತುಂಬಾ ಕಮ್ಮಿ ಇರುತ್ತೆ. ಸೊ ಇದನ್ನ ನಾವು ಸ್ವಲ್ಪ ಆಡ್ ಮಾಡೋದ್ರಿಂದ ತುಂಬಾ ಒಳ್ಳೇದು. ಸೊ ಅದಕ್ಕೋಸ್ಕರ ಈ ರೀತಿ ತೋರಿಸ್ತಾ ಇದ್ದೀನಿ. ಕೆಲವೊಮ್ಮೆ ನಾನು ವೆಯ್ಟ್ ಲಾಸ್ ಅಲ್ಲಿ ಇರುವಾಗ ಇದಿಷ್ಟನ್ನ ಕೂಡ ನಾನೇ ಇಂಟೇಕ್ ಮಾಡ್ತೀನಿ, ನೈಟ್ ಟೈಮಲ್ಲಿ ಅಥವಾ ಲಂಚ್ ಟೈಮಲ್ಲಿ. ಸೊ ಇದು ಸಿಂಪಲ್ ಆಗಿ ನನ್ನ ಮಕ್ಕಳಿಗೂ ನನಗೂ ಸೇರಿ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಕ್ಯಾಬೇಜ್ ಮತ್ತೆ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕೊಂಡು 2 ಎಗ್ಗದ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಈರುಳ್ಳಿ, ಹಸಿಮೆಣಸು ಇದಿಷ್ಟನ್ನು ಆಡ್ ಮಾಡಿ 2 ಎಗ್ ತಗೊಳ್ತಾ ಇದ್ದೀನಿ. ಕೆಲವೊಮ್ಮೆ ನಿಮ್ಗೆ ತುಂಬಾ ಹಸುವಾಗ್ತಾ ಇದೆ ಅಂದ್ರೆ 3 ಎಗ್ ಕೂಡ ತಗೊಳ್ಬಹುದು. ಬಟ್ ನಾನು ಇವತ್ತು 2 ಎಗ್ ಮತ್ತೆ ಆ ಪಲ್ಯ, ಕಡಲೆಕಾಳ್ದು ಪಲ್ಯ ಇರೋದ್ರಿಂದ ಇದಿಷ್ಟು ಸಾಕು ನನಗೆ ಅಂತ ಹೇಳಿ ನಾನು ಈ ಲಂಚ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಓದುವಾಗ ಸ್ಟಡಿ ಟೈಮಲ್ಲಿ ಆಗಿರ್ಬೋದು, ಇಲ್ಲ ನಮ್ಗೆ ಹೆವಿ ಮೀಲ್ಸ್ ಬೇಡ ಅಂತ ಅನ್ಸಿದಾಗ ಈ ರೀತಿ ಕಾಂಬಿನೇಷನ್ ಮಾಡ್ಕೊಳ್ತೀನಿ. ಇದ್ರ ಜೊತೆ ನೀವು ಕ್ಯಾಪ್ಸಿಕಮ್, ಕ್ಯಾರೆಟ್ ಏನ್ ಅವೈಲೇಬಲ್ ಇದೆ ಮನೇಲಿ ಅದನ್ನ ಕೂಡ ಆಡ್ ಮಾಡ್ಬೋದು. ನಿಮಗೆ ಗೊತ್ತಿದೆ ನಾನು ಬಟರ್ ಅಲ್ಲೇ ಯೂಸ್ ಮಾಡಿ ಕುಕ್ ಮಾಡೋದ್ರಿಂದ ತವಾ ಇಟ್ಕೊಳ್ಳಿ, ಸ್ವಲ್ಪ ಬಟರ್ ಹಾಕಿ ನಾವು ಮಿಕ್ಸ್ ಮಾಡಿರೋದನ್ನ ಹಾಕೊಳ್ಳಿ. ಸ್ವಲ್ಪ ಟೇಸ್ಟ್ ಅಂಡ್ ಸ್ವಲ್ಪ ವಿಜುವಲಿ ಟ್ರೀಟ್ ಇರ್ಲಿ ಅಂತೇಳಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಆಡ್ ಮಾಡಿದ್ದೀನಿ. ಇದು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಖಾರನೂ ಇರಲ್ಲ. ಸೊ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನ ಹಾಕೊಂಡಿದ್ದೀನಿ. ಸೊ ಇದನ್ನ ಉಲ್ಟಾ ಮಾಡ್ಕೊಳ್ಬೇಕು, ಸಾಕು ಇಷ್ಟೇನೆ. ಇದನ್ನ ನೀವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಡಲೆಕಾಳ್ದು ಪಲ್ಯನೂ ತಗೊಳ್ಳಿ. ಇದು ನನ್ನ ಲಂಚ್ ಆಗಿತ್ತು. ನನ್ನ ಮಗನಿಗೆ ಸ್ವಲ್ಪ ಹಲ್ಲುನು ಹುಷಾರಿತ್ತಿಲ್ಲ, ಸೊ ತುಂಬಾ ಗಲಾಟೆ ಮಾಡ್ತಾ ಇದ್ದ. ನಾನು ಬೇಗ ತಿಂದ್ಬಿಟ್ಟು ಕ್ಲಿಯರ್ ಮಾಡ್ಬಿಡೋಣ. ಇವಾಗ ನಾನು ಎಕ್ಸಾಮ್ಗೆ ರೆಡಿ ಆಗಿದ್ದೀನಿ. ಸೊ ನಾನು ಮುಂದಿನ ವ್ಲಾಗಲ್ಲಿ ಎಲ್ಲನೂ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಎಕ್ಸಾಮ್ ಮುಗಿಸಿ 5:30 ಅರೌಂಡ್ ಮನೆಗೆ ಬಂದೆ. ಮನೆಗೆ ಬಂದು ಬೇಳೆನ ಬೇಯಿಸಿ ಅನ್ನಕ್ಕಿಟ್ಟು ಅದಕ್ಕೊಂದು ಬೇಳೆ ಸಾರಿಗೆ ಒಗ್ಗರಣೆ ಕೊಟ್ಟು ಆಗುವಷ್ಟೊತ್ತಿಗೆ ಕಿಚನ್ ಎಲ್ಲ ಒಂದು ಕತೆ ಆಗಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಒಂದು ಚಂದ ಒಂದು ರೆಸ್ಟ್ ಮಾಡೋಣ ಅಂದರೆ ಈ ಎಲ್ಲ ಕೆಲಸದ ಮಧ್ಯೆ ನಮಗೆ ರೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಬೇಗ ಕ್ಲೀನ್ ಮಾಡಿ ನಾನು ಓದ್ಕೊಳ್ಳೋಕ್ಕೆ ಕೂತ್ಕೊಂಡಿದ್ದೀನಿ. ಕೂತ್ಕೊಳ್ಳುವಾಗ ಒಂದು ಗ್ಲಾಸ್ ನಾನು ಕಾಫಿನ ಸ್ಟ್ರಾಂಗ್ ಆಗಿ ಕುಡಿತಾ ಇದ್ದೀನಿ. ಬಿಕಾಸ್ ನನಗೆ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗಬೇಕು. ಕಂಟಿನ್ಯೂಸ್ ಆಗಿ ಓದೋದು, ಮನೆ ಕೆಲಸ, ಮಕ್ಕಳನ್ನ ಮೇಂಟೆನೆನ್ಸ್ ಇದೆಲ್ಲನೂ ನಿಜವಾಗ್ಲೂ ನನಗೂ ಸ್ಟ್ರೆಸ್ ಆಗುತ್ತೆ. ಬಟ್ ಸ್ಟಿಲ್ ನಾವು ಇದನ್ನೆಲ್ಲ ಹ್ಯಾಪಿಯಾಗಿ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ನಾವೊಂದು ಡಿಸಿಷನ್ ತೊಗೊಂಡ್ಮೇಲೆ ಅದಕ್ಕೆ ಕರೆಕ್ಟಾಗಿ ನಾವು ಕಾನ್ಸಂಟ್ರೇಟ್ ಆಗಿ ಮಾಡಲೇಬೇಕಲ್ವ. ಸೊ ಈ ರೀತಿ ನಾನು ನನ್ನ ಎಜುಕೇಷನನ್ನು ಹ್ಯಾಂಡ್ಲ್ ಮಾಡಿಕೊಂಡು, ನನ್ನ ಮಕ್ಕಳನ್ನೂ ಹ್ಯಾಂಡ್ಲ್ ಮಾಡಿಕೊಂಡು, ಮನೆ ಕೆಲಸ ಹೀಗೆಲ್ಲ ತುಂಬ ಕಷ್ಟ ಆಗ್ತಾಯಿದೆ. ನನಗೆ ಲಾಸ್ಟ್ ಇಯರ್ ಕೂಡ ಎಕ್ಸಾಮ್ ಟೈಮಲ್ಲಿ ನನ್ನ ಮಗನಿಗೆ ಹುಷಾರಿದ್ದಿಲ್ಲ. ಈ ವರ್ಷ ಕೂಡ ಇದೇ ಥರ ಆಗೋಯ್ತು. ನನ್ನ ಮಗನಿಗೆ ಹುಷಾರಿಲ್ಲ, ಹಲ್ಲು ನೋವು, ಸ್ವಲ್ಪ ಪಸ್ ಆಗಿಬಿಟ್ಟಿತ್ತು. ಇದೆಲ್ಲ ಮಧ್ಯ ಇವತ್ತು ಬೆಳಗ್ಗೆ ನನ್ನ ಮಗಳು ಕ್ಲಾಸ್ಗೆ ಕೂಡ ಹೋಗಿಲ್ಲ. ಬಿಕಾಸ್ ಅವಳಿಗೊಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇತ್ತು. ಸೊ ಸ್ವಿಮ್ಮಿಂಗಲ್ಲಿ ಅವಳು 1 ಗೋಲ್ಡ್ ಮೆಡಲ್, 2 ಸಿಲ್ವರ್ ಮೆಡಲ್ನ ತಗೊಂಡು ಬಂದಿದ್ದಾಳೆ. ತುಂಬ ಖುಷಿಯಾಗುತ್ತೆ. ಮಕ್ಕಳು ಈ ಥರ ಯಾವ್ದಾದ್ರು ಒಂದು ವಿಷಯದಲ್ಲಿ ಅವರು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು. ಅದಕ್ಕೆ ಬ್ಯಾಕ್ ಸಪೋರ್ಟಾಗಿ ಅವ್ರ ತಂದೆ ಅವಳಿಗೆ ಹೆಲ್ಪ್ ಮಾಡ್ತಾಳೆ. ಇದಾದ ನಂತರ ನಾನು ನೈಟ್ ಡಿನ್ನರ್ಗೆ ಬರೋದಾದರೆ ಒಂದೇ ಒಂದು ಚಪಾತಿ ತೊಗೊಂಡಿದ್ದೀನಿ, 1 ಎಗ್ ಆಮ್ಲೆಟ್ ಮತ್ತು ಬೇಳೆ ಸಾಂಬಾರು ತೊಗೊಂಡಿದ್ದೀನಿ. ಸೊ ಇದು ನನ್ನ ಡಿನ್ನರ್ ಆಗಿತ್ತು. ಸೊ 1 ಚಪಾತಿ ಯಾಕೆ, ಬೇರೆ ರೈಸ್ ಏನಿಲ್ವಾ ಅಂತ ಹೇಳಿದರೆ, ನಾನು ಎಕ್ಸಾಮ್ ಟೈಮಲ್ಲಿ ಓದ್ತಾ ಇದ್ದೀನಿ. ಸೊ ಜಾಸ್ತಿ ತಿಂದರೆ ನನಗೆ ನಿದ್ದೆ ಬರುತ್ತೆ. ಸೊ ಒಂದು 12 ಗಂಟೆ 1 ಗಂಟೆ ಆದರೂ ನಾನು ಓದಬೇಕು ಅಂತ ಹೇಳಿದರೆ ನಾನು ಮೈಲ್ಡಾಗಿ ತಿನ್ನಬೇಕು. ಇನ್ ಕೇಸ್ ನನಗೆ ತುಂಬ ತಲೆನೋವಾಗ್ತಾ ಇದೆ, ಹೊಟ್ಟೆ ಹಸುವಾಗ್ತಾ ಇದೆ ಅಂತ ಹೇಳುವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದರೆ 1 ಗ್ಲಾಸ್ ಕಾಫಿ ಏನಾದ್ರು ಕುಡಿತೀನಿ 8 or 9 o'clock. ಸೊ ಆವಾಗ ಬ್ಯಾಲೆನ್ಸ್ ಆಗುತ್ತೆ, ನನಗೆ ನಿದ್ದೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ. ಇದಾದ ನಂತರ ನಾನು
ಕಿಚನೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹಾಲಿತ್ತು ಅದನ್ನು ಕೂಡ ಬಿಸಿ ಮಾಡಿ ಬೆಳಗ್ಗೆ ದೋಸೆಗೆ ಮಾವನ್ನ ಆಡಿಸಿಟ್ಟು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡೆ. ಈ ರೀತಿ ನನ್ನ ಡೇನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.